ಓಂ ನಮೋ ವೆಂಕಟೇಶಾಯ. SVBC 3 ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಅಧೋಣಿಯಲ್ಲಿ ವೈಭವವಾಗಿ ಸಂಪನ್ನಗೊಂಡ ರಘುಪ್ರೇಮ ತೀರ್ಥರ ಆರಾಧನಾ ಮಹೋತ್ಸವ. ಪಂಚಾಮೃತ ಅಭಿಷೇಕ ಅಲಂಕಾರಗಳಲ್ಲಿ ಕಂಗೊಳಿಸಿದ ಮೂಲ ಬೃಂದಾವನ. ತಿರುಪತಿ ಕಪಿಲತೀರ್ಥ ಶ್ರೀ ಕಾಮಾಕ್ಷಿ ಕಪಿಲೇಶ್ವರರಿಗೆ ನೇತ್ರ ಪರ್ವವಾಗಿ ನೆರವೇರಿದ ಊಂಜಲ್ ಸೇವೆ. ಬಂಗಾರದ ಆಭರಣ ಅಲಂಕಾರದೊಂದಿಗೆ ಉಯ್ಯಾಲೆಯಲ್ಲಿ ಅಭಯ ಪ್ರದಾನವಿತ್ತ ಸ್ವಾಮಿ ಅಮ್ಮನವರು. ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಘನವಾಗಿ ನಿರ್ವಹಿಸಿದ ಊಂಜಲ್ ತಿರುಚಿ ಉತ್ಸವ. ಉಯ್ಯಾಲೆ ಸೇವೆಯಲ್ಲಿ ಉಭಯ ದೇವಿಯರೊಂದಿಗೆ ಸ್ವಾಮಿಯನ್ನು ದರ್ಶಿಸಿ ಪುನೀತರಾದ ಭಕ್ತಸಾಗರ. ಒಂಟಿಮಿಟ್ಟ ಶ್ರೀ ಕೋದಂಡರಾಮಾಲಯದಲ್ಲಿ ಆಗಮೋಕ್ತವಾಗಿ ವಾರ್ಷಿಕ ಪವಿತ್ರೋತ್ಸವಗಳು. ಯಾಗಶಾಲೆ ಕ್ರತುವು ಹೋಮ ಪೂರ್ಣಾಹುತಿಗಳಲ್ಲಿ ನಳನಳಿಸಿದ ಏಕಶಿಲಾನಗರ. ಆಂಧ್ರಪ್ರದೇಶದ ಅಧೋಣಿಯಲ್ಲಿ ಶ್ರೀ 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 1008 ರಘುಪ್ರೇಮ ತೀರ್ಥರ 82ನೇ ಆರಾಧನಾ ಮಹೋತ್ಸವ ಅತ್ಯಂತ ವೈಭವದಿಂದ ಸಂಪನ್ನಗೊಂಡಿತು. ಶ್ರೀ 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 1008 ರಘುಪ್ರೇಮ ತೀರ್ಥರ ಆರಾಧನಾ ಮಹೋತ್ಸವ ಇದೇ ತಿಂಗಳ 23ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ ನೆರವೇರಿಸಲಾಯಿತು. ಆರಾಧನಾ ಮಹೋತ್ಸವದ ಕೊನೆಯ ದಿನ ಶ್ರೀ ರಘುಪ್ರೇಮ ತೀರ್ಥರಿಗೆ ಪೂರ್ವಾರಾಧನೆ ನೆರವೇರಿಸಲಾಯಿತು. ಈ ಪ್ರಯುಕ್ತ ಶ್ರೀ ರಘುಪ್ರೇಮ ತೀರ್ಥರ ಮೂಲ ಬೃಂದಾವನಕ್ಕೆ ಪಂಚಾಮೃತಗಳಿಂದ ಕಣ್ಣು ಕೋರಿಸುವ ಹಾಗೆ ಅಭಿಷೇಕವನ್ನು ನೆರವೇರಿಸಿದರು. ಅಭಿಷೇಕದ ನಂತರ ತೀರ್ಥರ ಬೃಂದಾವನವನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆರತಿ ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯನ್ನು ದರ್ಶಿಸಿ ಪುನೀತರಾದರು. ತಿರುಪತಿಯ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ಸೋಮವಾರ ಸ್ವಾಮಿಗೆ ಊಂಜಲ್ ಸೇವೆ ನೇತ್ರಪರ್ವವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನದ ಆಧ್ವರ್ಯದಲ್ಲಿ ಆಲಯದಲ್ಲಿ ವಿಶೇಷ ಉತ್ಸವಗಳನ್ನು ನಿರ್ವಹಿಸುತ್ತಿದ್ದಾರೆ. ಈ ಕ್ರಮದಲ್ಲಿ ಅರ್ಚಕರು ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಗೆ ಬಂಗಾರದ ಆಭರಣ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಊಂಜಲ್ ಮಂಟಪದಲ್ಲಿ ಆಸೀನಗೊಳಿಸಿದರು. ಆನಂತರ ಭಕ್ತಿ ಸಂಕೀರ್ತನೆ ಮಂಗಳವಾದ್ಯಗಳ ನಡುವೆ ಶಿವಪಾರ್ವತಿಯರ ಊಂಜಲ್ ಸೇವೆ ನಿರ್ವಹಿಸಿದರು. ಭಕ್ತರು ಓಂ ನಮಃ ಶಿವಾಯ ಸ್ಮರಣೆ ಮಾಡುತ್ತಾ ಆದಿ ದಂಪತಿಗಳನ್ನು ದರ್ಶಿಸಿದರು. ದೇಶದ ವಾಣಿಜ್ಯ ನಗರಿ ಮುಂಬೈ ಹಾಗೂ ಜಮ್ಮು ಕಾಶ್ಮೀರ ನಗರವು ಗಣಪತಿ ಹಬ್ಬಕ್ಕಾಗಿ ಸರ್ವಸಿದ್ಧವಾಗಿದೆ. ಮುಂಬೈನಲ್ಲಿ ಪ್ರಸಿದ್ಧ ಶ್ರೀ ಸಿದ್ಧಿ ವಿನಾಯಕ ಸ್ವಾಮಿಯವರ ಆಲಯದಲ್ಲಿ ಗಣೇಶ ಚತುರ್ಥಿಯ ಸಂಭ್ರಮ ಪ್ರಾರಂಭಿಸಿದರು. ಈ ಸಂದರ್ಭವಾಗಿ ಶ್ರೀ ಸಿದ್ಧಿ ವಿನಾಯಕ ಸ್ವಾಮಿಯವರ ಸನ್ನಿಧಿಯಲ್ಲಿ ಅರ್ಚಕರು ಸ್ವಾಮಿಯವರಿಗೆ ಸಂಪ್ರದಾಯ ಕೈಂಕರ್ಯಗಳೊಂದಿಗೆ ವಿಶೇಷ ಅಲಂಕಾರ ಆರಾಧನೆಗಳನ್ನು ನಿರ್ವಹಿಸಿದರು. ಆನಂತರ ಹಲವು ಬಗೆಯ ಪ್ರಸಾದಗಳನ್ನು ಸ್ವಾಮಿಗೆ ನಿವೇದಿಸಿ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಭಕ್ತರು ಗಣಪತಿ ಬಪ್ಪ ಮೋರಿಯಾ ಎಂದು ಶ್ರೀ ಸಿದ್ಧಿ ವಿನಾಯಕನನ್ನು ದರ್ಶಿಸಿ ಪ್ರಸಾದವನ್ನು ಸ್ವೀಕರಿಸಿದರು. ಹಾಗೆಯೇ ಜಮ್ಮು ಕಾಶ್ಮೀರದ ಹಲವು ಪ್ರಾಂತ್ಯಗಳಲ್ಲಿ ಭಕ್ತರು ವಿವಿಧ ಮಂಟಪಗಳಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ 9 ದಿನಗಳವರೆಗೂ ನವರಾತ್ರಿ ಉತ್ಸವವನ್ನು ನೆರವೇರಿಸುವುದಕ್ಕಾಗಿ ಸಿದ್ಧರಾಗಿದ್ದಾರೆ. ಈ ಸಂದರ್ಭವಾಗಿ ಜಮ್ಮು ನಗರದ ಪವಿತ್ರ ಸೂರ್ಯಪುತ್ರಿ ತವಿ ನದಿ ತೀರದಲ್ಲಿ ನೆಲೆಸಿರುವ ಪ್ರಸಿದ್ಧ ಹರ್ಕಿ ಪವಿತ್ರಿ ಆಲಯದಲ್ಲಿ ವಿನಾಯಕ ಉತ್ಸವಗಳಿಗಾಗಿ ಏರ್ಪಾಟು ಪೂರ್ಣಗೊಳಿಸಿದರು. ಈ ಆಲಯದಲ್ಲಿ ಮೂಷಿಕ ವಾಹನನ ಮೂರ್ತಿಯು ಭಕ್ತರ ಆಕರ್ಷಣೆಯಾಗಿದೆ. ಜಮ್ಮು ನಗರದ ಹರ್ಕಿ ಪವಿತ್ರಿ ಆಲಯದಲ್ಲಿ ಜರುಗುವ ಗಣೇಶನ ಉತ್ಸವಗಳಿಗಾಗಿ ಜಮ್ಮು ಕಾಶ್ಮೀರದಿಂದಲ್ಲದೆ ಗಣೇಶನ ನಿಮಜ್ಜನ ಸಮಯದಲ್ಲಿ ಸೂರ್ಯಪುತ್ರಿ ತವಿ ನದಿ ತೀರಕ್ಕೆ ಬಂದು ಗಣಪತಿಯ ನಿಮಜ್ಜನವನ್ನು ವೀಕ್ಷಿಸುವರು. ಏಕಶಿಲಾ ನಗರವೆಂದು ಪ್ರಖ್ಯಾತಿ ಹೊಂದಿರುವ ಒಂಟಿಮಿಟ್ಟ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳು ಅತ್ಯಂತ ಅದ್ಧೂರಿಯಾಗಿ ನೆರವೇರುತ್ತಿವೆ.
ತಿರುಮಲ ತಿರುಪತಿ ದೇವಸ್ಥಾನದ ಆಧ್ವರ್ಯದಲ್ಲಿ ಈ ಆಲಯದಲ್ಲಿ ವರ್ಷವಿಡೀ ಸ್ವಾಮಿಗೆ ನಿರ್ವಹಿಸುವ ನಿತ್ಯ ಪೂಜೆ, ವಿಶೇಷ ಉತ್ಸವಗಳಲ್ಲಿ ತಿಳಿದೋ ತಿಳಿಯದೆಯೋ ನಡೆದ ದೋಷಗಳ ನಿವಾರಣಾರ್ಥ ಈ ಪವಿತ್ರೋತ್ಸವಗಳನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ಕ್ರಮದಲ್ಲಿ ಕೊನೆಯ ದಿನ ಮಂಗಳವಾರ ಬೆಳಗ್ಗೆ ಯಾಗಶಾಲೆಯಲ್ಲಿ ದ್ವಾರತೋರಣ ಪೂಜೆ, ಪಾಲಿಕಾರಾಧನೆ, ಮಹಾಕುಂಭಾರಾಧನೆ, ಪವಿತ್ರಾಂಗ ಹೋಮ, ಮೂರ್ತಿ ಹೋಮ, ಪರಿವಾರ ಹೋಮ, ಮಹಾಪೂರ್ಣಾಹುತಿ, ಪವಿತ್ರ ವಿಸರ್ಜನೆ, ಮಹಾಕುಂಭ ಉದ್ವಾಸನ, ಕುಂಭ ಆಲಯ ಪ್ರದಕ್ಷಿಣೆ, ಮೂಲ ಮೂರ್ತಿಗಳಿಗೆ ಕುಂಭ ಜಲ ಸಂಪ್ರೋಕ್ಷಣೆ, ಪೂರ್ಣಾಹುತಿ ರಕ್ಷ, ಮೂಲ ಮೂರ್ತಿಗಳಿಗೆ ಧಾರಣೆ, ಮಹಾಕುಂಭ ಜಲ ದೇವಾಲಯ ಪ್ರೋಕ್ಷಣೆ, ವೇದ ಸ್ವಸ್ತಿ, ತೀರ್ಥಪ್ರಸಾದ ವಿನಿಯೋಗವನ್ನು ನೆರವೇರಿಸಿದರು. ಶೃಂಗೇರಿಯ ಕಿರಿಯ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ತೀರ್ಥ ಮಹಾಸ್ವಾಮಿಗಳು ದುರ್ಗಾ ಸಪ್ತಶತಿ ಪಾರಾಯಣದ ಕುರಿತು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಸಪ್ತಶತಿ ಸ್ತೋತ್ರ ಅನ್ನೋದು ಏನಿದೆಯೋ 13 ಅಧ್ಯಾಯಗಳು ಏನಿದೆಯೋ ಅದರಲ್ಲಿ ಅದರ ಒಂದು ಸಂಗ್ರಹ ರೂಪವಾಗಿ ಸಪ್ತಶ್ಲೋಕಿ, ದುರ್ಗಾ ಸಪ್ತಶ್ಲೋಕಿ ಎಂಬುದಾಗಿ ಪಾರಾಯಣ ಮಾಡುವಂತಹ ಒಂದು ಕ್ರಮನೂ ಇದೆ. ಆದ್ದರಿಂದ ಅದು ಅದರದೇ ಒಂದು ಸಂಕ್ಷಿಪ್ತವಾದಂತಹ ಒಂದು ವಿಷಯ. ಆದ್ದರಿಂದ ಇದನ್ನ ಪಾರಾಯಣ ಮಾಡಿದಲ್ಲಿ ಆ ಸಪ್ತಶತಿಯನ್ನು ಪಾರಾಯಣ ಮಾಡಿದಂತಹ ಒಂದು ಫಲ ಅನ್ನುವುದು ಅದರಲ್ಲಿ ಒಂದು ಭಾಗವಾದರೂ ನಮಗೆ ಇದರಿಂದ ಪ್ರಾಪ್ತವಾಗುತ್ತೆ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇವೆ. ಹಾಗಾಗಿ ಅದನ್ನು ಇವತ್ತಿನ ದಿವಸ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಸಹ ಉಪದೇಶ ಮಾಡಬೇಕು, ಕೊನೆಯಲ್ಲಿ ಈ ಸಂದರ್ಭದಲ್ಲಿ ಉಪದೇಶ ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ. ಅದರಂತೆ ಈಗ ಹೇಳ್ತೇವೆ. ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತೀ ಹಿ ಸಾ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ ದುರ್ಗೆ ಸ್ಮೃತಾ ಹರಸಿ ಭೀತಿಂ ಅಶೇಷಜಂತೋಃ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾನ್ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರ ಕರಣಾಯ ಸದಾರ್ದ್ರಚಿತ್ತ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ರೋಗಾನಶೇಷಾನ್ ಅಪಹಂಸಿ ತುಷ್ಟಾ ರುಷ್ಟಾ ತು ಕಾಮಾನ್ ಸಕಲಾನ್ ಅಭೀಷ್ಟಾನ್ ತ್ವಾಮಾಶ್ರಿತಾನಾಂ ನ ವಿಪನ್ನರಾಣಾಂ ತ್ವಾಮಾಶ್ರಿತಾ ಹಿ ಆಶ್ರಯತಾಂ ಪ್ರಯಾಂತಿ ಸರ್ವಾಬಾಧಾ ಪ್ರಶಮನಂ
ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿವಿನಾಶನಂ. ಈ ಒಂದು ಸಪ್ತ ಶ್ಲೋಕಿಯನ್ನು ಪ್ರತಿ ದಿವಸ ಎಲ್ಲರೂ ಸಹ ಪಠನ ಮಾಡಿ ಆ ಜಗನ್ಮಾತೆಯ ಒಂದು ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಗುರುಗಳ ಕೃಪೆಯಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಬೆಂಗಳೂರಿನ ಮಹಾನಗರಿಯಲ್ಲಿ ಗಣಪತಿ ಚತುರ್ಥಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಬೆಂಗಳೂರಿನಲ್ಲಿ ಭಕ್ತರು ವಿವಿಧ ಬಗೆಯ ಅಲಂಕಾರವಿರುವ ಗಣಪತಿಗಳನ್ನು, ಬಾಳೆಕಂದು, ಹೂವು, ಹಣ್ಣುಗಳನ್ನು ಅತ್ಯಂತ ಭಕ್ತಿ ಭಾವದಿಂದ ಕೊಂಡೊಯ್ಯುತ್ತಿದ್ದಾರೆ. ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ವಂದೇ ವಿಜಯದಂ ಹರಿಂ ಸಮಚರಣಸರೋಜಂ ಸಾಂದ್ರನೀಲಾಂಬುದಾಭಂ ಜಘನನಿಹಿತಪಾಣಿ ಮಂಡನಂ ಮಂಡನಾನಾಂ ತರುಣತುಲಸೀಮಾಲಾ ಕಂಧರಂ ಕಂಜನೇತ್ರಂ ಸದಯಧವಲಹಾಸಂ ವಿಠ್ಠಲಂ ಚಿಂತಯಾಮಿ ವಿಠ್ಠಲಂ ಚಿಂತಯಾಮಿ. श्रीमत्सौभाग्यजननी स्तौमी लक्ष्मीं सनातनीं सर्वकामफलावाप्ति साधनैकसुखावहां बुद्धिर्बलं यशोधैर्यं ನಿರ್ಭಯತ್ವಮರೋಗತ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ
ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವೂ ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆಯಿದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ. ರಾಯಚೂರಿನ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠದಿಂದ ಶಿಷ್ಯರು ಮತ್ತು ಭಕ್ತರು ಶ್ರೀ ಮಂತ್ರಾಲಯ ಮಠಕ್ಕೆ ಪ್ರವಾಸವನ್ನು ಕೈಗೊಂಡರು. ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ 13ನೇ ಚಾತುರ್ಮಾಸ್ಯದ ಅಂಗವಾಗಿ ಶಿಷ್ಯರು ಮಂತ್ರಾಲಯಕ್ಕೆ ಪ್ರವಾಸ ಕೈಗೊಂಡರು. ಮೊದಲಿಗೆ ನಗರದ ಜವಾಹರ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನಕ್ಕೆ ಮಂಗಳಾರತಿ ನೆರವೇರಿಸಿ ಪ್ರವಾಸ ಕೈಗೊಳ್ಳಲಾಯಿತು. ಮಂತ್ರಾಲಯ ಮಠಕ್ಕೆ ಭೇಟಿ ನೀಡಿದ ಭಕ್ತರು ಮಠದಲ್ಲಿ ಅಷ್ಟೋತ್ತರ ಪಾರಾಯಣ, ಮುದ್ರಾಧಾರಣೆ ನೆರವೇರಿಸಿ ಬಳಿಕ ಶ್ರೀಪಾದಂಗಳವರಿಗೆ ಪಾದಪೂಜೆ ಹಾಗೂ ಫಲ ಸಮರ್ಪಣೆ ನೆರವೇರಿಸಿದರು. ಬಳಿಕ ಶ್ರೀಪಾದಂಗಳವರು ಅನುಗ್ರಹ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು. ರಾಯರ ಸದಾ ಅನುಗ್ರಹಕ್ಕೆ ಪಾತ್ರರಾದಂತಹ ಬಾಜೂಕಿರುವಂತಹ ಒಂದು ಜಿಲ್ಲೆ ಅಂತಂದರೆ ಅದು ನಮ್ಮ ರಾಯಚೂರು ಜಿಲ್ಲೆ. ದೇಶದ ಅನೇಕ ಜಿಲ್ಲೆಗಳು, ರಾಜ್ಯದ ಅನೇಕ ಜಿಲ್ಲೆಗಳಿದ್ದರೂ ಕೂಡ ಈ ಸೌಭಾಗ್ಯ ಅನ್ನುವಂಥದ್ದು ನಮ್ಮ ರಾಯಚೂರು ಜಿಲ್ಲೆಗೆ ಮಾತ್ರ. ಇದು ಕನ್ನೂರು ಜಿಲ್ಲೆ. ಕನ್ನೂರು ಜಿಲ್ಲೆಯಲ್ಲಿ ರಾಯರಿದ್ದಾರೆ. ಪಕ್ಕದಲ್ಲಿರುವಂತಹ ಜಿಲ್ಲೆ ಅಂತಂದರೆ ನಮಗೆ ರಾಯಚೂರು ಜಿಲ್ಲೆನೇ ಸಮೀಪದಲ್ಲಿ.
ಅಂತಹ ಒಂದು ಸೌಭಾಗ್ಯ ನಮ್ಮ ರಾಯಚೂರು ಜಿಲ್ಲೆಯ ಜನತೆಗಿದೆ. ಅದು ಮಾತ್ರವಲ್ಲ, ದಾಸ ಚತುಷ್ಟಯರಲ್ಲಿ ಪುರಂದರದಾಸರನ್ನು ಹೊರತುಪಡಿಸಿದರೆ ಉಳುಕಿ ಎಲ್ಲ ದಾಸರು ನಮ್ಮ ರಾಯಚೂರು ಜಿಲ್ಲೆಯವರು. ಅದು ಮಾತ್ರವಲ್ಲ, ಏನು ಮಂತ್ರಾಲಯದ ಭವ್ಯತೆ ಮತ್ತು ಮಂತ್ರಾಲಯದ ರೂಪರೇಖೆಗಳನ್ನು ನಕ್ಷೆಯನ್ನು ನೀಡಿದಂತಹ ಅಪರೋಕ್ಷ ಜ್ಞಾನಿಗಳಾದ ಗೋಪಾಲದಾಸರು ನಮ್ಮ ರಾಯಚೂರು ಜಿಲ್ಲೆಯವರು. ದಿನ ದಿನಕ್ಕೆ ನೂತನ ಪೂಜೆಗಳಾಗುವ ಇತ್ಯಾದಿಯಾಗಿ ಸುಮಾರು 2.5 ದಶಕಗಳಿಗೂ 2.5 ಶತಮಾನಕ್ಕೂ ಮಿಗಿಲ ಪೂರ್ವದಲ್ಲಿಯೇ ಈ ಮಹತ್ವವನ್ನು ತಿಳಿಸಿಕೊಟ್ಟಂತಹ ದಾಸವರೇಣ್ಯರು ನಮ್ಮ ಗೋಪಾಲದಾಸರು. ಹೀಗೆ 10 ಹಲವು ವಿಶೇಷತೆಗಳನ್ನು ಹೊಂದಿರತಕ್ಕಂತಹ ಜಿಲ್ಲೆ ರಾಯಚೂರು ಜಿಲ್ಲೆ. ಆ ಜಿಲ್ಲೆಯ ಕೇಂದ್ರದಿಂದ ಮತ್ತು ಸಮೀಪದ ಕೆಲವು ಗ್ರಾಮಗಳಿಂದ ನಮ್ಮ ಶ್ರೀಮಠದ ಶಿಷ್ಯರು, ಅದೇ ರೀತಿಯಾಗಿ ಭಕ್ತರು ವಿಶೇಷವಾಗಿ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಬಂದು ಮೂಲರಾಮದೇವರೇ ಮೊದಲಾದ ಸಂಸ್ಥಾನ ಪ್ರತಿಮೆಗಳ ದರ್ಶನ, ಗುರುರಾಜರೇ ಮೊದಲಾಗಿರ್ತಕ್ಕಂತಹ ಎಲ್ಲ ಮಹಾನುಭಾವರು ಯತಿವರೇಣ್ಯರು ಅವರ ದರ್ಶನ, ಪ್ರಸ್ತುತ ಪೀಠದಲ್ಲಿ ಯಾರಿರ್ತಾರೆ ಅವರ ದರ್ಶನ, ಮಂತ್ರ ಮುದ್ರಾಧಾರಣೆ ಇತ್ಯಾದಿಗಳನ್ನು ಪಡೆಯುವಂತಹ ಒಂದು ವಿಶೇಷವಾದ ಪರಿಪಾಠಿ ಆಗಾಯಿತು ನಡೆದುಕೊಂಡು ಬಂದರೂ ಅದಕ್ಕೊಂದು ಹೊಸ ರೂಪರೇಖವನ್ನು ಕೊಟ್ಟಂತಹವರು ನಮ್ಮ ನೂತನವಾಗಿ ನಿಯುಕ್ತರಾದಂತಹ ಮಠಾಧಿಕಾರಿಗಳಾದ ಆನಂದ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಾಂತರಾಜ ಸರ್ಕಲ್ನಲ್ಲಿ ನೆಲೆಸಿರುವ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಪುರಾತನ ಇತಿಹಾಸವಿರುವ ಮುಳಬಾಗಿಲಿನ ಕಾಂತರಾಜ ಸರ್ಕಲ್ನ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಕಲ್ಯಾಣೋತ್ಸವ ಅದ್ಧೂರಿಯಾಗಿ ನಡೆಸಲಾಯಿತು. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಸರ್ವಾಲಂಕೃತ ಕಲ್ಯಾಣ ವೇದಿಕೆಯನ್ನು ಸಿದ್ಧಪಡಿಸಿ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ಶಾಸ್ತ್ರೋಕ್ತವಾಗಿ ನಡೆದ ಕಲ್ಯಾಣೋತ್ಸವದಲ್ಲಿ ಗಣಪತಿ ಪೂಜೆ, ಪುಣ್ಯಾಹವಾಚನ, ಕಂಕಣ ಧಾರಣೆ, ವರಕನ್ಯಾ ಪೂಜೆ, ಬಾಸಿಂಗ ಧಾರಣೆ, ಯಜ್ಞೋಪವೀತ ಧಾರಣೆ, ಮಾಂಗಲ್ಯ ಪೂಜೆ ಹಾಗೂ ಮಾಂಗಲ್ಯ ಧಾರಣೆಯಂತಹ ಕ್ರತುವುಗಳನ್ನು ಪಂಡಿತರು ವೈದಿಕ ಮಂತ್ರೋಚ್ಚಾರಣೆಗಳ ನಡುವೆ ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿ ನೆಲೆಸಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಭಾದ್ರಪದ ಮಾಸದ ಪ್ರಯುಕ್ತ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿ ಧೂಪ ದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ಶೋಲಿಂಗರ್ನ ಕೊಂಡಪಾಳ್ಯಂನಲ್ಲಿ ನೆಲೆಸಿರುವ ರಾಧಾ ರುಕ್ಮಿಣಿ ದೇವಸ್ಥಾನದಲ್ಲಿ ಕೃಷ್ಣ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು.
ರಾಣಿಪೇಟ್ ಜಿಲ್ಲೆ ಶೋಲಿಂಗರ್ ಪಕ್ಕದಲ್ಲಿರುವ ಕೊಂಡಪಾಳೆಯಂನಲ್ಲಿ ಅರಳಿಮಿಕು ಶ್ರೀ ರಾಧಾ ರುಕ್ಮಿಣಿ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜಯಂತಿ ಉತ್ಸವವನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಆಲಯದಲ್ಲಿರುವ ಶ್ರೀ ರಾಧಾ ರುಕ್ಮಿಣಿಯರಿಗೆ ವಿಶೇಷವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ತದನಂತರ ಉತ್ಸವ ಮೂರ್ತಿಗಳಿಗೆ ಸುಂದರವಾಗಿ ಅಲಂಕರಿಸಿ ಉತ್ಸವವನ್ನು ನೆರವೇರಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಪಾವನರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಚನ್ನರಾಯಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಕಲ್ಯಾಣೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಮೈಲಾಪುರದ ಶ್ರೀ ಚನ್ನರಾಯಸ್ವಾಮಿ ದೇವಾಲಯದಲ್ಲಿ ನಡೆದ ಕಲ್ಯಾಣೋತ್ಸವದ ಅಂಗವಾಗಿ ಆಲಯ ಆವರಣದಲ್ಲಿ ವಿಶೇಷ ಕಲ್ಯಾಣ ವೇದಿಕೆಯನ್ನು ನಿರ್ಮಿಸಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯಸ್ವಾಮಿ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ಆನಂತರ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ವರಕನ್ಯಾ ಪೂಜೆ, ಬಾಸಿಂಗ ಧಾರಣೆ, ಯಜ್ಞೋಪವೀತ ಧಾರಣೆ, ಮಾಂಗಲ್ಯ ಪೂಜೆ ಮತ್ತು ಮಾಂಗಲ್ಯ ಧಾರಣೆಯಂತಹ ಎಲ್ಲ ಕ್ರತುವುಗಳನ್ನು ಪಂಡಿತರು ವೈದಿಕ ಮಂತ್ರೋಚ್ಚಾರಣೆಗಳ ನಡುವೆ ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಿದರು. ಅನೇಕ ಮಂದಿ ಭಕ್ತರು ಆಗಮಿಸಿ ಕಲ್ಯಾಣೋತ್ಸವವನ್ನು ಕಣ್ಣಾರೆ ವೀಕ್ಷಿಸಿ ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಪಲಿಮಾರು ಮಠದಲ್ಲಿ ಪೇಜಾವರ ಮಠದ ಶ್ರೀಗಳಾದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಶ್ರೀರಾಮಾಯಣ ಪ್ರವಚನವನ್ನು ನೀಡಿದರು. ಬೆಂಗಳೂರಿನ ಪಲಿಮಾರು ಮಠದಲ್ಲಿ ಶ್ರೀ ಪೇಜಾವರ ಮಠದ ಮಠಾಧೀಶರಾದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಚಾತುರ್ಮಾಸ್ಯದ ಅಂಗವಾಗಿ 3 ದಿನಗಳ ಕಾಲ ರಾಮಾಯಣ ಪ್ರವಚನ ನೆರವೇರಿತು. ಈ ಸಂದರ್ಭವಾಗಿ ಶ್ರೀಪಾದಂಗಳವರು ಪಲಿಮಾರು ಮಠಕ್ಕೆ ಆಗಮಿಸಿ ಮಠದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಆರತಿಯನ್ನು ಬೆಳಗಿದರು. ತದನಂತರ ಶ್ರೀಗಳು ರಾಮಾಯಣ ಪ್ರವಚನವನ್ನು ನೆರವೇರಿಸಿದರು. ಈ ಪ್ರವಚನದ ಶ್ರವಣಕ್ಕಾಗಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪ್ರವಚನವನ್ನು ಆಲಿಸಿ ಸಂತೃಪ್ತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಗೋ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ಮಧ್ವ ಮಂಟಪದಲ್ಲಿ ಸೃಷ್ಟಿ ಮತ್ತು ಶ್ರೀಲಕ್ಷ್ಮಿ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಶ್ರೀಕೃಷ್ಣ ಮಠದ ಸೂರ್ಯ ಶಾಲೆಯಲ್ಲಿ ವಿಶೇಷ ವೇಣುವಾದನ ಮಂಡಲೋತ್ಸವದ ಅಂಗವಾಗಿ ಚೇತನ್ ನಾಯಕ್ ಉಡುಪಿ ಇವರಿಂದ ವೇಣುವಾದನ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.